ಪೆಬಲ್ಸ್ ಕನ್ನಡ. ನಾವಿವಾಗ ಒಂದು ಮುಖ್ಯವಾಗಿ ಇನ್ನೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ಮನೆ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮನೆ ಬಳಕೆ ವಸ್ತುಗಳ ಬಗ್ಗೆ ಅಂದರೆ ಹೋಮ್ ಅಪ್ಲಯನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮನೇಲಿ ಏನೇನಿರುತ್ತೆ, ಹೆಚ್ಚಾಗಿ ಒಂದು ಬೇಸಿಕ್ ಮನೆ ಅಂದರೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮನೆ ಅಂದಮೇಲೆ ಒಂದು ವರಾಂಡ ಇರುತ್ತೆ, ಅಲ್ಲಿ ನಾವು ಕೂತ್ಕೊಂಡು ಮಾತಾಡೋದು, ಅಲ್ಲಿ ಕಾಲ ಕಳೀತೇವೆ. ಓಕೆ, ವರಾಂಡ ಆದಮೇಲೆ ಇನ್ನೇನಿರುತ್ತೆ, ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಹಾಲ್ ಇರುತ್ತೆ. ಓಕೆ, ಹಾಲ್ ಆದಮೇಲೆ ಅಡುಗೆ ಮನೆ ಕಿಚನ್ ಇರುತ್ತೆ. ಅದಾದಮೇಲೆ ಮತ್ತೆ ಬೆಡ್ರೂಮ್ ಇರುತ್ತೆ. ಓಕೆ, ನಾವು ಎಲ್ಲೆಲ್ಲಿ ಏನೇನಿರುತ್ತೆ ಮನೇಲಿ. ಮತ್ತು ಇದು ಅಲ್ಲದೆ ನಮ್ಮ ಹಾಲಲ್ಲಿ ಹಲವಾರು ವಸ್ತುಗಳಿರ್ತವೆ, ವರಂಡಲ್ಲಿ ಕೆಲವೊಂದು ವಸ್ತುಗಳಿರ್ತವೆ, ಕಿಚನಲ್ಲಿ ಏನೇನಿರುತ್ತೆ, ಬೆಡ್ರೂಮಲ್ಲಿ ಏನೇನಿರುತ್ತೆ, ಅದನ್ನು ನಾವಿವಾಗ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಓಕೆನಾ ಮಕ್ಕಳೇ? ಓಕೆ ಮಕ್ಕಳೇ, ನಾವಿವಾಗ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಇಲ್ಲಿ ನೋಡಿ, ಇದು ವರಾಂಡ, ಇದು ಹೊರಗಡೆ ಕೂಡುವಂಥ ಜಾಗ. ನಾವು ಹೆಚ್ಚಾಗಿ ಇಲ್ಲಿ ಕಾಲ ಕಳೀತಿರ್ತೀವಿ, ಈವ್ನಿಂಗು ಮಾರ್ನಿಂಗು. ಆಮೇಲೆ ವರಾಂಡದಲ್ಲಿ ನಮ್ಗೆ ಯಾವಾಗಲೂ ಫ್ರೆಶ್ ಏರ್, ನ್ಯಾಚುರಲ್ ಲೈಟ್ ಇರುತ್ತೆ. ಆಮೇಲೆ ಅಜ್ಜಿ ತಾತ ಕೂಡ ವರಾಂಡಲ್ಲಿ ಕೂತ್ಕೊಂಡು ನಮಗೆ ಚೆನ್ನಾಗಿರೋ ಕಥೆಗಳು ಹೇಳಿದ್ದು ಉಂಟು ಅಲ್ವಾ ಮಕ್ಕಳೇ? ನಾವು ಯಾರ ಜೊತೆ ಆದರೂ ಮಾತಾಡಬೇಕಾದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನೀವು ಜಾಸ್ತಿ ವರಾಂಡ ಅಲ್ಲೇ ಆಟ ಆಡ್ತಾ ಇರ್ತೀರ ಅಲ್ವಾ? ಇದು ವರಾಂಡ. ಓಕೆ, ನಮಗಿವಾಗ ವರಾಂಡ ಬಗ್ಗೆ ಗೊತ್ತಾಯಿತು. ಮುಂದಿನಕ್ಕೆ ಹೋಗೋಣ ಮಕ್ಕಳೇ. ಮುಂದೆ ಇದು ಹಾಲ್. ಓಕೆ, ಹಾಲಲ್ಲಿ ಏನೇನಿರುತ್ತೆ? ನಿಮ್ಮನೆ ಹಾಲಲ್ಲಿ ಏನೇನಿದೆ ಹೇಳಿ? ಓಕೆ, ಹಾಲ್ ಅಂದಮೇಲೆ ಅಲ್ಲೊಂದು ಸೋಫಾ ಇರುತ್ತೆ ಅಲ್ವಾ? ಸೋಫಾ ಅಲ್ಲಿ ನಾವು ಕೂತ್ಕೊತೀವಿ, ಕೆಲವೊಂದು ಸರಿ ಮಲ್ಕೊತೀವಿ ಕೂಡ. ಆಮೇಲೆ ಯಾರಾದರೂ ಗೆಸ್ಟ್ ಬಂದರೆ ನಾವು ಅಲ್ಲಿ ಕೂಡಿಸ್ತೀವಿ. ಮತ್ತು ಸೋಫಾ ಆದಮೇಲೆ ಇನ್ನೇನಿರುತ್ತೆ ಹಾಲಲ್ಲಿ? ಚೇರ್ ಕೂಡ ಇರುತ್ತೆ ಅಲ್ವಾ? ಕೂತ್ಕೊಳ್ಳೋಕ್ಕೆ, ಕೂತ್ಕೊಂಡು ಮಾತಾಡೋಕ್ಕೆ, ಕೂತ್ಕೊಂಡು ಟಿ ವಿ ನೋಡೋಕ್ಕೆ ಕೂಡ ಚೇರ್ ಇರುತ್ತೆ. ಚೇರ್ ಆದಮೇಲೆ ಇನ್ನೇನಿರುತ್ತೆ ಹಾಲಲ್ಲಿ? ಟಿ ವಿ ಇರುತ್ತೆ ಅಲ್ವಾ? ಓಕೆ, ಟಿ ವಿ ಕೂಡ ನಮ್ಮ ಹಾಲಲ್ಲಿ ಇಟ್ಟಿರ್ತೀವಿ. ಮತ್ತಿನ್ನೇನಿರುತ್ತೆ ಹಾಲಲ್ಲಿ? ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಇರ್ತವೆ, ಫ್ರೇಮ್ಗಳು ಹಾಕಿರ್ತೀವಿ, ಫೋಟೋ ಫ್ರೇಮ್ ಹಾಕಿರ್ತೀವಿ. ನಿಮ್ಗಳದೆಲ್ಲ ಮುದ್ದಾಗಿರೋ ಚೆನ್ನಾಗಿರೋ ಫೋಟೋನ ಫ್ರೇಮ್ ಮಾಡಿಸೆಲ್ಲ ಹಾಕಿರ್ತೀವಿ ಅಲ್ವಾ ಹಾಲಲ್ಲಿ? ಓಕೆ, ಮತ್ತಿನ್ನೇನಿರುತ್ತೆ ಹಾಲಲ್ಲಿ? ಹಾಲಲ್ಲಿ ನಾವು ನಮ್ಮ ಫೋನ್ಗಳು ಕೂಡ ಇಟ್ಟಿರ್ತೀವಿ. ಓಕೆ, ನಮಗಿವಾಗ ಹಾಲ್ ಬಗ್ಗೆ ಗೊತ್ತಾಯಿತು. ಮುಂದಿನ ರೂಮಿಗೆ ನೋಡೋಣ. ಹಾಲಲ್ಲಿ ನಾವು ಕ್ಲಾಕ್ ಕೂಡ ಇಟ್ಟಿರ್ತೀವಿ. ನಮಗೆ ಟೈಮೆಲ್ಲ ಗೊತ್ತಾಗಬೇಕಲ್ವಾ? ಟೈಮ್ ನೋಡೋಕ್ಕೆ ನಾವು ಕ್ಲಾಕ್ ಕೂಡ ಹಾಲಲ್ಲಿ ಹಾಕಿರ್ತೀವಿ. ಮತ್ತು ಹಾಲಲ್ಲಿ ಕಾರ್ಪೆಟ್ ಕೂಡ ಇರುತ್ತೆ. ನಾವು ಒಳಗಡೆ ಎಂಟ್ರಿ ಆದ ತಕ್ಷಣವೇ ಕಾಲೊರ್ಸೋಕ್ಕೆ, ಆಮೇಲೆ ಕೂತ್ಕೊಳ್ಳೋಂಥ ಕಾರ್ಪೆಟ್ ಕೂಡ ಇರ್ತವೆ. ಓಕೆ, ನಮಗಿವಾಗ ಕಾರ್ಪೆಟ್ ಬಗ್ಗೆ ಗೊತ್ತಾಯಿತು. ಮತ್ತು ಕೆಲವೊಂದು ಸರಿ ನಾವು ಡೈನಿಂಗ್ ಟೇಬಲ್ ಕೂಡ ಹಾಲಲ್ಲಿ ಇಟ್ಟಿರ್ತೀವಿ, ಕಿಚನ್ಗೆ ಅಟ್ಯಾಚ್ ಇರುತ್ತೆ. ಓಕೆ, ಡೈನಿಂಗ್ ಟೇಬಲ್ ಮೇಲೆ ನಾವು ಕೂತ್ಕೊಂಡು ಎಲ್ಲರೂ ಸೇರಿ ಊಟ ಮಾಡ್ತೀವಿ. ಗ್ಲಾಸ್ ಫುಡ್ಡು ಮಾಡಿರೋ ಅಡುಗೆ ಎಲ್ಲ ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಟು ನಾವು ಊಟ ಮಾಡ್ತೀವಿ. ಓಕೆ, ನಮ್ಮ ಮನೇಲಿ ಮುಂದಿಂದ ಇನ್ನೊಂದು ಮುಖ್ಯವಾಗಿ ಎಲ್ಲರ ಮನೇಲಿ ಅಡುಗೆ ಮನೆ ಇರುತ್ತೆ ಅಲ್ವಾ? ಕಿಚನ್ ಅಂತ ಹೇಳ್ತೀವಿ. ಓಕೆ, ಅಡುಗೆ ಮನೇಲಿ ಏನೇನಿರುತ್ತೆ? ಅಡುಗೆ ಮನೆ ಅಂದಮೇಲೆ ಫ್ರಿಡ್ಜ್ ಇರುತ್ತೆ ಅಲ್ವಾ? ಫ್ರಿಡ್ಜನ್ನ ನಾವು ಇದಕ್ಕೆ ಬಳಸ್ತೀವಿ, ನಮಗೆ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ ಫ್ರಿಡ್ಜಲ್ಲಿಟ್ಟರೆ. ಆಮೇಲೆ ತಂಪಾದ ನೀರು ಇರುತ್ತೆ, ಕೋಲ್ಡ್ ವಾಟ್ರಿಗೋಸ್ಕರನೂ ನಾವು ಫ್ರಿಡ್ಜ್ ಯೂಸ್ ಮಾಡ್ತೀವಿ. ಓಕೆ, ಮತ್ತಿನ್ನೇನಿರುತ್ತೆ ಅಡುಗೆ ಮನೆಯಲ್ಲಿ? ಮಿಕ್ಸಿ ಇರುತ್ತೆ ಅಲ್ವಾ? ಮಿಕ್ಸಿ ಏನಕ್ಕೆ ಬಳಸ್ತೀವಿ? ನಾವು ಹಿಟ್ ಮಾಡೋಕ್ಕೆ, ಅಥವಾ ಬೇರೆ ಬೇರೆ ವೆಜಿಟೇಬಲ್ಸ್ನ ಅಥವಾ ಏನನ್ನಾದ್ರೂ ನಾವು ಅದನ್ನು ಹಿಟ್ಟು ಥರ ಅಥವಾ ತಿರುಗಿಸ್ಬೇಕು ಅಂದರೆ ನಾವು ಮಿಕ್ಸಿ ಯೂಸ್ ಮಾಡ್ತೀವಿ. ಓಕೆ, ಮಿಕ್ಸಿ ಇರುತ್ತೆ. ಮತ್ತಿನ್ನೇನಿರುತ್ತೆ? ಗ್ರೈಂಡ್ರ್ ಇರುತ್ತಲ್ವಾ? ಗ್ರೈಂಡ್ರ್ ಏನಕ್ಕೆ ಬಳಸ್ತೀವಿ ನಾವು ಗ್ರೈಂಡ್ರ್ ಕೂಡ ಹಿಟ್ಟು ಮಾಡೋಕ್ಕೆ ಬಳಸ್ತೀವಿ. ಮತ್ತು ಬೇರೆ ಬೇರೆ ಚಟ್ನಿ ಏನೇನು ಬೇಕೋ
ಅದಕ್ಕೆ ನಾವು ಗ್ರೈಂಡ್ರ್ ಬಳಸ್ತೀವಿ. ಓಕೆ, ನಮಗಿವಾಗ ಅಡುಗೆ ಮನೆ ಬಗ್ಗೆ ಗೊತ್ತಾಯಿತು. ಮತ್ತು ಇನ್ನೊಂದು ರೂಮು ಬೆಡ್ರೂಮ್. ಬೆಡ್ರೂಮ್ಸಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಇದು ಬೆಡ್ರೂಮ್. ಬೆಡ್ರೂಮ್ ಅಂದಮೇಲೆ ಅಲ್ಲಿ ಮುಖ್ಯವಾಗಿ ಒಂದು ಕಾಟ್ ಇರುತ್ತೆ ಅಲ್ವಾ, ಕಾಟ್ ಇರುತ್ತೆ, ಬೆಡ್ ಇರುತ್ತೆ, ನಾವಲ್ಲಿ ಕೂತ್ಕೊಳ್ಳೋದು ಮಲಗೋದು ಮಾಡ್ತೀವಿ. ಓಕೆ, ಬೆಡ್ರೂಮಲ್ಲಿ ಇನ್ನೇನೇನಿರುತ್ತೆ, ನಾವು ಒಂದು ಮಿರರ್ ಇಟ್ಟಿರ್ತೀವಿ ಅಲ್ವಾ ಡ್ರೆಸ್ಸಿಂಗೋಸ್ಕರ ಅಲ್ಲಿ. ಆಮೇಲೆ ಮೇಕಪ್ ಸೆಟ್ಗಳೆಲ್ಲ ಇರುತ್ತೆ. ಓಕೆ, ನಾವು ಮೇಕಪ್ ಮಾಡ್ಕೊಳ್ಳೋಕ್ಕೆ ಮಿರರ್ ಯೂಸ್ ಮಾಡ್ತೀವಿ. ಓಕೆ, ಬೆಡ್ರೂಮಲ್ಲಿ ಇನ್ನೇನೇನು ಇಟ್ಟಿರ್ತೀವ ನಾವು, ನಮ್ಮ ಕಂಪ್ಯೂಟರ್ ಇಟ್ಟಿರ್ತೀವಲ್ವಾ. ಓಕೆ, ಕಂಪ್ಯೂಟರ್ ಇರುತ್ತೆ ಮತ್ತು ಲ್ಯಾಪ್ಟಾಪ್ ಇರುತ್ತೆ. ಓಕೆ, ನಮಗಿವಾಗ ಬೆಡ್ರೂಮಲ್ಲಿ ಏನೇನಿರುತ್ತೆ ಅಂತ ಗೊತ್ತಾಯಿತು. ಮತ್ತು ಹೆಚ್ಚಾಗಿ ಎಲ್ಲ ರೂಮಲ್ಲಿ ಇನ್ನೇನೇನಿರುತ್ತೆ, ಟ್ಯೂಬ್ಲೈಟ್ ಅಂತೂ ಎಲ್ಲ ಕಡೆ ಇರುತ್ತೆ ಅಲ್ವಾ. ನಮಗೆ ಬೆಳಕು ಬೇಕು, ಟ್ಯೂಬ್ಲೈಟ್ ಇಲ್ಲ ಅಂದರೆ ಬೆಳಕಿರಲ್ಲ. ರಾತ್ರಿ ಆದ ತಕ್ಷಣ ನಾವು ಲೈಟ್ ಆನ್ ಮಾಡ್ತೀವಿ, ಟ್ಯೂಬ್ಲೈಟ್ ಇರುತ್ತೆ. ಮತ್ತು ಟ್ಯೂಬ್ಲೈಟ್ ಆದಮೇಲೆ ಇನ್ನೇನೇನಿರುತ್ತೆ, ನಮಗೆ ಫ್ಯಾನ್ ಕೂಡ ಎಲ್ಲ ರೂಮಲ್ಲಿ ಇರ್ತವೆ. ಬೇಸಿಗೆ ಕಾಲದಲ್ಲಂತೂ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ. ಮತ್ತು ನಮಗೆ ಫ್ಯಾನು ತುಂಬ ಮುಖ್ಯ. ಓಕೆ, ಇನ್ನೇನೇನಿರುತ್ತೆ ಮನೆಯಲ್ಲಿ, ಎ ಸಿ ಕೂಡ ಇರುತ್ತೆ ಅಲ್ವಾ. ಅದು ಬೇಸಿಗೆ ಕಾಲದಲ್ಲಂತೂ ನಮಗೆ ಎ ಸಿ ಬೇಕೇ ಬೇಕು. ಏರ್ ಕಂಡೀಷ್ನರ್, ಎ ಸಿ ತುಂಬ ತಂಪು ಕೊಡುತ್ತೆ, ಅದು ತಣ್ಣ ಗಾಳಿನ ಕೊಡುತ್ತೆ. ನಾವು ಆಚೆಯಿಂದ ಯಾವಾಗಾದರೂ ಮಧ್ಯಾಹ್ನ ಹೊರ್ಗಡೆಯಿಂದ ಬಂದ ತಕ್ಷಣವೇ ರೂಮಿಗೆ ಬಂದ ತಕ್ಷಣ ಎ ಸಿ ಆನ್ ಮಾಡಿದರೆ ನಮಗೆ ಎಷ್ಟು ಕೂಲ್ ಅನಿಸುತ್ತೆ ಅಲ್ವಾ. ಓಕೆ, ನಮಗಿವಾಗ ಮನೇಲಿ ಏನೇನಿರುತ್ತೆ ಅಂತ ಗೊತ್ತಾಯಿತು. ನೀವೆಲ್ಲರೂ ಚೆನ್ನಾಗಿ ಕಲ್ತಿದ್ದೀರಾ, ನಾನು ಹೇಳಿದ್ದೆಲ್ಲ ಗಮನವಿಟ್ಟು ಕಲ್ತಿದ್ದೀರಾ, ನೀವೆಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅಂತ. ಇವಾಗೊಂದು ಚಿಕ್ಕ ಟೆಸ್ಟ್. ನಾನು ಇವಾಗ ಒಂದೊಂದಾಗಿ ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, ಇದನ್ನು ಸರಿಯಾಗಿ ನೋಡಿ ಹೇಳಬೇಕು ಯಾವುದು ಅಂತ. ಇದು ಯಾವುದು ಅಂತ ಹೇಳಿ. ಗುಡ್, ಇದು ಟ್ಯೂಬ್ ಲೈಟ್. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಇದು ಯಾವುದು ಅಂತ. ಇದನ್ನು ನಾವು ರುಬ್ಬೋಕ್ಕೆ ಬಳಸ್ತೀವಿ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ? ಗುಡ್, ಇದು ಮಿಕ್ಸಿ. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಇದು ಯಾವುದು ಅಂತ ಸರಿಯಾಗಿ ನೋಡಿ ಹೇಳಿ. ಇದು ಬೆಡ್ರೂಮಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಕಾಟ್. ಓಕೆ, ಮುಂದಿನ ನೋಡೋಣ. ಇದು ಯಾವುದು ಅಂತ ಹೇಳಿ. ಇದನ್ನು ನಾವು ಕೂತ್ಕೊಳ್ಳೋಕ್ಕೆ ಬಳಸುವಂಥ ವಸ್ತು. ಇದಕ್ಕೇನಂತಾರೆ ಗೊತ್ತಾಯ್ತಾ? ಗುಡ್, ಇದು ಚೇರ್. ಓಕೆ, ಮುಂದಿನ ತೋರಿಸ್ತೀನಿ ಯಾವುದು ಅಂತ ಹೇಳಬೇಕು. ಇದು ಯಾವುದು ಅಂತ ಹೇಳಿ. ನಾವು ಮೇಕಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ವೆರಿ ಗುಡ್, ಇದು ಮಿರರ್, ಕನ್ನಡಿ. ಓಕೆ, ಮುಂದಿನ ಯಾವುದು ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಇದನ್ನು ನೋಡಿ ಹೇಳಿ. ಇಲ್ಲಿ ಗೆಸ್ಟ್ಗಳು ಬಂದರೆ ಕೂಡಿಸ್ತೀವಿ ಅಂತ ಹೇಳಿದ್ದೆ, ಹಾಲಲ್ಲಿರುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಸೋಫಾ. ಓಕೆ, ಮತ್ತು ಮುಂದಿನ ನೋಡೋಣ ಮಕ್ಕಳೇ. ಇದು ಕೂಡ ಹಾಲಲ್ಲಿರುವಂಥ ವಸ್ತು, ಟೈಮ್ ತೋರಿಸುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ವೆರಿ ಗುಡ್, ಇದು ಕ್ಲಾಕ್, ಗಡಿಯಾರ. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಇದು ಯಾವುದು ಅಂತ ಹೇಳಿ. ಇದು ಬೆಡ್ರೂಮಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ದೆ. ಗುಡ್, ಇದು ಕಂಪ್ಯೂಟರ್. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಇದು ಯಾವುದು ಅಂತ ಹೇಳಿ. ಇದನ್ನು ನಾವು ಹಾಲಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಫೋಟೋ ಫ್ರೇಮ್. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಇದು ಯಾವುದು ಸರಿಯಾಗಿ ನೋಡಿ ಹೇಳಿ. ನಾವು ಕೋಲ್ಡ್ ವಾಟರ್ಗೋಸ್ಕರನೂ ಇದನ್ನು ಬಳಸ್ತೀವಿ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು
ಫ್ರಿಡ್ಜ್. ಓಕೆ, ಮುಂದಿನ ಯಾವುದು ಅಂತ ನೋಡೋಣ ಮಕ್ಕಳೇ. ಇದನ್ನು ಹೆಚ್ಚಾಗಿ ಬೆಡ್ರೂಮಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ದೆ. ಇದನ್ನು ಸರಿಯಾಗಿ ನೋಡಿ ಹೇಳಿ ಯಾವುದು ಅಂತ. ಗುಡ್, ಇದು ಲ್ಯಾಪ್ಟಾಪ್. ಓಕೆ, ಮುಂದಿನ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಇದು ಹಾಲಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಟಿವಿ. ಓಕೆ, ಇಲ್ಲಿ ನೋಡಿ ಇನ್ನೊಂದು ತೋರಿಸ್ತೀನಿ, ಇದು ಯಾವುದು ಅಂತ ಹೇಳಬೇಕು. ಇಲ್ಲಿ ನೋಡಿ, ಇದನ್ನ ನಾವು ಮಾತಾಡೋಕ್ಕೆ ಬಳಸುವಂಥ ವಸ್ತು. ಗೊತ್ತಾಯ್ತಾ ಮಕ್ಕಳೇ ಯಾವುದು ಅಂತ? ಗುಡ್, ಇದು ಫೋನ್. ಓಕೆ ಓಕೆ ಮಕ್ಕಳೇ, ನಾನು ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಇದು ಯಾವುದು ಅಂತ ಹೇಳಿ. ಇದು ತುಂಬ ತಂಪು ಗಾಳಿ ಕೊಡುತ್ತೆ ಅಂತ ಹೇಳಿದ್ದೆ. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಏರ್ ಕಂಡೀಷ್ನರ್, AC. ಓಕೆ, ನಾವಿವಾಗ ನಾನು ಇನ್ನೊಂದು ತೋರಿಸ್ತೀನಿ, ಅದು ಯಾವುದು ಅಂತ ಕೂಡ ಹೇಳಬೇಕು. ಓಕೆನಾ? ಇಲ್ಲಿ ನೋಡಿ, ಇದು ಯಾವುದು? ಗುಡ್, ಇದು ಫ್ಯಾನ್. ಓಕೆ, ಮುಂದಿನ ನೋಡೋಣವಾ. ಇಲ್ಲಿ ನೋಡಿ, ಇದು ಯಾವುದು ಅಂತ ಸರಿಯಾಗಿ ನೋಡಿ ಹೇಳಬೇಕು. ಯಾವುದು ಅಂತ ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಕಾರ್ಪೆಟ್. ಓಕೆ, ಇನ್ನೊಂದು ತೋರಿಸ್ತೀನಿ, ಅದು ಯಾವುದು ಅಂತ ಹೇಳಬೇಕು. ಇದು ಯಾವುದು ಅಂತ ಹೇಳಿ. ಇಲ್ಲಿ ನಾವು ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ? ಗುಡ್, ಇದು ಡೈನಿಂಗ್ ಟೇಬಲ್. ಓಕೆ, ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಇದು ಯಾವುದು ಅಂತ ಹೇಳಬೇಕು. ಇದನ್ನು ಕೂಡ ನಾವು ರುಬ್ಬೋಕ್ಕೆ ಬಳಸ್ತೀವಿ ಅಂತ ಹೇಳಿದ್ದೆ. ಗೊತ್ತಾಯ್ತಾ ಮಕ್ಕಳೇ? ಎಸ್, ಇದು ಗ್ರೈಂಡರ್. ಓಕೆ ಮಕ್ಕಳೇ, ನಮಗಿವಾಗ ನಮ್ಮ ಮನೆ ಬಳಕೆ ವಸ್ತುಗಳು ಯಾವುದ್ಯಾವುದು ಅಂತ ಗೊತ್ತಾಯಿತು. ನೀವು ಕೂಡ ಎಲ್ಲರೂ ಸರಿಯಾಗಿ ಉತ್ತರ ನೀಡಿದ್ದೀರಾ. ನಿಮಗೆ ನಮ್ಮ ಮನೆಯಲ್ಲಿ ಏನೇನು ರೂಮ್ಗಳಿರ್ತವೆ, ಯಾವ್ಯಾವ ರೂಮಲ್ಲಿ ಏನೇನು ವಸ್ತುಗಳಿರುತ್ತೆ ಅಂತ ಎಲ್ಲ ಗೊತ್ತಾಯ್ತಲ್ವಾ? ಪೆಬಲ್ಸ್ ಕನ್ನಡ